ವಿಶ್ವ ಜನಸಂಖ್ಯಾ ದಿನದ ಅಂಗವಾಗಿ ಜನಸಂಖ್ಯೆ ನಿಯಂತ್ರಣ, ಕುಟುಂಬ ಕಲ್ಯಾಣ, ಸಾರ್ವಜನಿಕ ಆರೋಗ್ಯ ಹಾಗೂ ಸಾಮಾಜಿಕ ಜಾಗೃತಿಯ ಕುರಿತು ಅರಿವು ಮೂಡಿಸುವ ಉದ್ದೇಶದಿಂದ ರೋಟರಿ ಕ್ಲಬ್ ಆಫ್ ಕ್ವಾಂಟಾ ಹಾಸನ ವತಿಯಿಂದ ಜುಲೈ 11ರಂದು ಶನಿವಾರದಂದು ನಗರದಲ್ಲಿ ಬೃಹತ್ ವಾಕಥಾನ್ ಹಾಗೂ ಮಾನವ ಸರಪಳಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಕ್ವಾಂಟಾ ಅಧ್ಯಕ್ಷ ಡಾಕ್ಟರ್ ಜಿ.ಎನ್. ಬಸವರಾಜು ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಶುಕ್ರವಾರ ಮಾತನಾಡಿ, ಇದೇ ಶನಿವಾರ ಬೆಳಗ್ಗೆ 11 ಗಂಟೆಗೆ ನಗರದ ಗುಡ್ ಸಿಟಿಜನ್ಸ್ ಕಾಲೇಜಿನಿಂದ ವಾಕಥಾನ್ ಆರಂಭವಾಗಲಿದ್ದು, ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಜಿಲ್ಲಾಧಿಕಾರಿ ಕೆ.ಎಸ್. ಲತಾಕುಮಾರಿ, ಜಿಲ್ಲಾ ಪಂಚಾಯತ್ ಸಿಇಒ ಶುಭಂ ಶುಕ್ಲಾ ಇತರರು ಹಸಿರು ನಿಶಾನೆ ತೋರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಅಧಿಕೃತ ಚಾಲನೆ ನೀಡಲಾಗುತ್ತದೆ. ಬಳಿಕ ವಾಕಥಾನ್ ಜಿಲ್ಲಾಧಿಕಾರಿಗಳ ಕಚೇರಿ ರಸ್ತೆ, ಶಂಕರಮಠ ರಸ್ತೆ, ಮಲ್ಲಿಗೆ ರೆಸಿಡೆನ್ಸಿ ರಸ್ತೆ ಮಾರ್ಗವಾಗಿ ಹೇಮಾವತಿ ಪ್ರತಿಮೆ ಬಳಿಯ ಎನ್ಆರ್ ವೃತ್ತವನ್ನು ತಲುಪಲಿದೆ. ವಾಕಥಾನ್ ನಂತರ ಎನ್ಆರ್ ವೃತ್ತದಲ್ಲಿ ಬೃಹತ್ ಮಾನವ ಸರಪಳಿ ನಿರ್ಮಿಸಿ ಅರಿವು ಮೂಡಿಸಲಾಗುವುದು. ಹೆಚ್ಚುತ್ತಿರುವ ಜನಸಂಖ್ಯೆಯಿಂದ ಉಂಟಾಗುವ ಸಾಮಾಜಿಕ, ಆರ್ಥಿಕ ಹಾಗೂ ಪರಿಸರ ಸಂಬಂಧಿತ ಸವಾಲುಗಳ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲಾಗುತ್ತದೆ. ಕುಟುಂಬ ಯೋಜನೆ, ಆರೋಗ್ಯಕರ ಕುಟುಂಬ, ಮಹಿಳಾ ಸಬಲೀಕರಣ, ಶಿಕ್ಷಣ ಮತ್ತು ಸುಸ್ಥಿರ ಅಭಿವೃದ್ಧಿಯ ಮಹತ್ವವನ್ನು ಜನರಿಗೆ ತಲುಪಿಸುವ ಉದ್ದೇಶದಿಂದ ವಿವಿಧ ಜಾಗೃತಿ ಸಂದೇಶಗಳನ್ನು ನೀಡಲಾಗುತ್ತಿದೆ ಎಂದರು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು, ಯುವಜನರು, ವಿವಿಧ ಶಿಕ್ಷಣ ಸಂಸ್ಥೆಗಳ ಪ್ರತಿನಿಧಿಗಳು, ಸ್ವಯಂ ಸೇವಾ ಸಂಘಟನೆಗಳು, ರೋಟರಿ ಸದಸ್ಯರು, ವೈದ್ಯರು, ಸಮಾಜ ಸೇವಕರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ ಎಂದು ಹೇಳಿದರು. ಜನಸಾಮಾನ್ಯರ ಸಹಭಾಗಿತ್ವದಿಂದ ವಿಶ್ವ ಜನಸಂಖ್ಯಾ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸುವ ಉದ್ದೇಶದಿಂದ ಈ ಬಗ್ಗೆ ಮಾಹಿತಿ ನೀಡಲಾಗುತ್ತಿದೆ ಎಂದರು. ಸಾರ್ವಜನಿಕ ಆರೋಗ್ಯದ ಕುರಿತು ಸಮಾಜದಲ್ಲಿ ಜವಾಬ್ದಾರಿಯುತ ಮನೋಭಾವ ಬೆಳೆಸುವುದು ಇಂದಿನ ಅಗತ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ ಆಯೋಜಿಸಿರುವ ವಾಕಥಾನ್ ಮತ್ತು ಮಾನವ ಸರಪಳಿಯಲ್ಲಿ ವಿದ್ಯಾರ್ಥಿಗಳು, ವಿವಿಧ ಸಂಘ ಸಂಸ್ಥೆಗಳ ಸದಸ್ಯರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು. ಡೆವಲಪ್ಮೆಂಟ್ ಅಂತ ಯೂತ್ ಅಂತಂದ್ರೆ ಯಂಗ್ಸ್ಟರ್ಸ್, ಯೂತ್ಗೆ ಒಳ್ಳೆ ಶಿಕ್ಷಣ ಕೊಡಬೇಕು, ಒಳ್ಳೆ ಮಾರ್ಗದರ್ಶನ ಕೊಡಬೇಕು, ಆಮೇಲೆ ಒಳ್ಳೆ ಆರೋಗ್ಯ ಕಾಪಾಡ್ಕೋಬೇಕು, ಮತ್ತು ಅವ್ರನ್ನ ಡೆವಲಪ್ಮೆಂಟ್ ಮಾಡಬೇಕು ಅಂತಬಿಟ್ಟು ಈ ವರ್ಷದ ಥೀಮ್ ಇದೆ. ಅದಕ್ಕೋಸ್ಕರ ನಮ್ಮ ಹಾಸನ ಜಿಲ್ಲೆಯಲ್ಲೂ ಸಹ ಇದರ ಪ್ರಯುಕ್ತ ಜನರಲ್ಲಿ ಜಾಗೃತಿ ಮೂಡಿಸ್ಲಿಕ್ಕೋಸ್ಕರ ಈ ವಾಕಥಾನ್ ಮತ್ತು ಮಾನವ ಸರಪಳಿಯನ್ನು ನಾಳೆ ಹಮ್ಮಿಕೊಂಡಿದ್ದೀವಿ. ದಯಮಾಡಿ ಎಲ್ಲರೂ ಬನ್ನಿ. 180 ಜನ ಭಾಗವಹಿಸಂತ 300 ದಾಟ್ಬೋದು. ಸಾರ್ವಜನಿಕರನ್ನು ಬೇಕಾಗುತ್ತೆ. ನಿಮ್ಮ ತಮ್ಮ ಮೂಲಕ ಜನಗಳಿಗೆ ಅದನ್ನೇ ಯಾರು ಇದರಲ್ಲಿ ಇಂಟ್ರೆಸ್ಟ್ ಇದೆ ಎಲ್ಲ ಬರ್ಬೋದು, ಜಾಯ್ನ್ ಆಗ್ಬೋದು ಎಲ್ಲರೂ ಸಾರ್ವಜನಿಕರು. ಬೆಳಿಗ್ಗೆ 9:15 ಶುರು ಮಾಡ್ತೀವಿ. 10 ಗಂಟೆಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಚಾಲನೆ ಕೊಡ್ತಾರೆ ಡಿಸಿ ಆಫೀಸ್ ಮುಂದೆ. ಸಾರ್ವಜನಿಕರು ಇಂಟ್ರೆಸ್ಟ್ ಎಲ್ಲ ಬರ್ಬೋದು, ಬಂದು ಜಾಯ್ನ್ ಆಗ್ಬೋದು. ಗುಡ್ ಸಿಟಿಜನ್ ಕಾಲೇಜಿಂದ ಚಾಲನೆ ಕೊಡೋದು ಡಿಸಿ ಆಫೀಸ್. ಗುಡ್ ಸಿಟಿಜನ್ ಕಾಲೇಜ್ ಹೊಸ ಬಸ್ ಸ್ಟ್ಯಾಂಡ್ ಎದುರುಗಡೆ KHP ಕಾಲೋನಿ, KHP ಹೌಸಿಂಗ್ ಬೋರ್ಡ್, ಹೊಸ ಬಸ್ ಸ್ಟ್ಯಾಂಡ್ ಆಪೋಸಿಟ್ KHP ಹೌಸಿಂಗ್ ಬೋರ್ಡ್. ಆಕ್ಚುಲಿ ಕ್ರೌಡ್ ನಾವು ನಮ್ದು ಇದ್ದಿದ್ದು 200 ಇಂದ 250 ಜನ ಕ್ರೌಡ್ ಇರಬೇಕು ಅಂತ ಅಂದ್ಬಿಟ್ಟು ತುಂಬಾ ಜಾಸ್ತಿ ಕ್ರೌಡ್ ಆದ್ರೂ ಯಾವ ತರ ಮ್ಯಾನೇಜ್ ಮಾಡ್ತೀವಿ ಅಂತ ಇದಿರಲಿಲ್ಲ. ಇದು ಹೊಸದಾಗಿ ಈ ವರ್ಷದಲ್ಲಿ ನಮ್ಮ ರೋಟರಿ ಕ್ಲಬ್ ಇಂದ ಹೊಸದಾಗಿ ಇದನ್ನ ಶುರು ಮಾಡ್ತಾರೋದ್ರಿಂದ ನಮ್ಮ ಒಂದು ಕಾಲೇಜಲ್ಲೇ 200 ಜನ ಮಕ್ಕಳಿದ್ದಾರೆ ಅಂತ ಅನ್ನೋದ್ರಿಂದ ಬೇರೆ ಕಾಲೇಜನ್ನ ಸೇರಿಸಿಲ್ಲ. ಬೇರೆ ಆಕ್ಚುಲಿ ನಮ್ಮ ರೋಟರಿಯನ್ಸ್ ನಡೆಸ್ತಾರೆ ಸುಮಾರು ಕಾಲೇಜ್ಗಳು ಇದೆಲ್ಲ ಇದಾವೆ. ಸೇರಿಸ್ಕೊಂಡಿದ್ರೆ 500 ಇಂದ 1000 ಜನದವರು ಹೋಗ್ಬೋದಿತ್ತು. ಬಟ್ ಆ ಕ್ರೌಡ್ಗೆ ನಾವು ರೆಡಿ ಇರಲಿಲ್ಲ ಅಂತ ನಾವು ಅಷ್ಟು ಕರೆದಿಲ್ಲ. ಮೇನಾಗಿ ಒಂದು 250 ರಿಂದ 280 ಜನ ಅಥವಾ ಮ್ಯಾಕ್ಸಿಮಮ್ 300 ಜನ ಅನ್ಕೊಂಡಿದೀವಿ. ಜೊತೆ ಸಾರ್ವಜನಿಕ ಸೇರಿದ್ರೆ ಒಂದು 350-400 ಜನದವರೆಗೂ ಆಗ್ಬೋದು. ಸರ್, ಒಳ್ಳೆ ಕ್ವಶನ್ ಕೇಳ್ತಿದ್ದೀರಾ. ಆಕ್ಚುಲಿ ಈ ವರ್ಷ ರೋಟರಿ ನಿಮ್ಮ ಸಹಯೋಗ. ಪತ್ರಿಕಾಗೋಷ್ಠಿಯಲ್ಲಿ ರೋಟರಿ ಕ್ಲಬ್ ಆಫ್ ಕ್ವಾಂಟಾ ಕಾರ್ಯದರ್ಶಿ ಯತೀಶ್, ಖಜಾಂಚಿ ಹೇಮಂತ್, ಶಿವಕುಮಾರ್, ನಟರಾಜ್ ಇತರರು ಉಪಸ್ಥಿತರಿದ್ದರು. You are watching TV 46 News Kannada.